ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ PM ಕಿಸಾನ್ 20ನೇ ಕಂತಿನ ಹಣಕ್ಕಾಗಿ ಯಾವೆಲ್ಲ ರೈತರು ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು 20ನೇ ಕಂತಿನ ಹಣಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದೀರಾ ಅಂಥ ರೈತರಿಗೆ ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ನರೇಂದ್ರ ಮೋದಿಜಿ ಅವ್ರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಐತೆ. PM ಕಿಸಾನ್ 20ನೇ ಕಂತಿನ ಹಣ ಬರಬೇಕು ಅಂತಂದರೆ KYC ಆಗಿರಬೇಕು. ಮತ್ತು PM ಕಿಸಾನ್ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂದರೆ ಎಲ್ಲ ರೈತರ ಖಾತೆಗೆ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರ ಖಾತೆಗೆ ನೇರವಾಗಿ ಜಮಾ ಆಗಬೇಕು ಅಂತಂದರೆ KYC ಕಂಪಲ್ಸರಿಯಾಗಿ ಆಗಿರಲೇಬೇಕು. ಮತ್ತು ಹೊಸ ಒಂದು ಲಿಸ್ಟ್ನು ಬಿಡುಗಡೆ ಮಾಡವ್ರೆ. ನಿಮ್ಮ ಒಂದು ಖಾತೆಗೆ KYC ಆದಮೇಲೆ ಮತ್ತು ನಿಮ್ಮ ಒಂದು ಊರಿನ ಲಿಸ್ಟ್ ಇರುತ್ತೆ. ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರಿದ್ದರೆ ನಿಮಗೂ ಕೂಡ ಈ ಒಂದು PM ಕಿಸಾನ್ 20ನೇ ಕಂತಿನ ಹಣ ಬೀಳುತ್ತೆ. KYC ಬಗ್ಗೆ ಹಿಂದೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದನ್ನು ನೋಡ್ಕೊಳ್ಳಿ. ಈ ಒಂದು ಡಿಸ್ಕ್ರಿಪ್ಷನ್ ಕೆಳಗಡೆ ಈ ಒಂದು ಲಿಂಕ್ನ ಕೊಟ್ಟಿರ್ತೀನಿ ಆ ವಿಡಿಯೋದು. ಈಗೇನು ಮಾಡಬೇಕು, ಫಸ್ಟು ಹೊಸ ಲಿಸ್ಟ್ನ ಬಿಡುಗಡೆ ಮಾಡೋರಲ್ವ, ಆ ಲಿಸ್ಟಲ್ಲಿ ನಿಮ್ಮೊಂದು ಹೆಸರು ಐತೆ ಇಲ್ವ ಅಂತ ಹೆಂಗೆ ಚೆಕ್ ಮಾಡ್ಕೋಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ಫೋನಲ್ಲಿನೇ PM ಕಿಸಾನ್ ಅಂತ ನೀವು ಟೈಪ್ನ ಮಾಡ್ಕೊಳ್ಬೇಕು. ಅದು ಗೂಗಲ್ನಲ್ಲಿ ಸರ್ಚ್ನ ಮಾಡ್ಕೊ ನಂತರ PM ಕಿಸಾನ್ ಸಮ್ಮಾನ್ ಇದೆ ಅಂತ ಫಸ್ಟ್ನೇ ವೆಬ್ಸೈಟೇ ಶೋ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ನ ಮಾಡ್ಕೊ ನಂತರ ನೋಡ್ಕೊಳ್ಳಿ, ಹಂಗೆ ಕೆಳಗಡೆ ಇಲ್ಲಿ ಸ್ಕ್ರೋಲ್ನ ಮಾಡ್ಕೊಂಬರ್ಬೇಕು ನೀವು. ಸ್ಕ್ರೋಲ್ನ ಮಾಡ್ಕೊಂಬಂದ ನಂತರ ನೋಡ್ಕೊಳ್ಳಿ, ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತ ಶೋ ಆಗ್ತೈತೆ ಅಂದರೆ ಇಲ್ಲಿ ಕಾಣಿಸ್ತೈತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತ ಈ ರೀತಿ ಒಂದು ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಇಲ್ಲಿ ಸ್ಟೇಟ್ನ ಅಂದರೆ ಕರ್ನಾಟಕನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಜಿಲ್ಲೆ ಯಾವುದೈತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ ಡಿಸ್ಟಿಕ್ ಅಂತ ಬರುತ್ತೆ, ಇಲ್ಲಿ ಡಿಸ್ಟಿಕ್ ಬೇರೆ ಮತ್ತು ಸಬ್ ಡಿಸ್ಟಿಕ್ ಅಂತಂದರೆ ತಾಲೂಕು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜ್ ಬರುತ್ತೆ, ವಿಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮುಂದೆ ಗೆಟ್ ರಿಪೋರ್ಟ್ ಅಂತ ಶೋ ಆಗ್ತೈತೆ ಅಲ್ವಾ, ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಕಾಣಿಸ್ತೈತೆ ಅಲ್ವಾ ಬ್ಲೂ ಕಲರ್ನಲ್ಲಿ ಅಂದರೆ ನೀಲಿ ಕಲರ್ನಲ್ಲಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದ ನಂತರ ನೋಡ್ಕೊಳ್ಳಿ, ನಿಮ್ಮ ಒಂದು ಊರಿನ ಲಿಸ್ಟ್ ಇಲ್ಲೆಲ್ಲ ಶೋ ಆಗುತ್ತೆ. ಈ ರೀತಿ ನೋಡ್ಕೋಬೋದು ನಿಮ್ಮ ಒಂದು ಹೆಸರು ಎಲ್ಲ ಐತೆ ಅಂತ ನೀವು ಈ ರೀತಿನೇ ಚೆಕ್ ಮಾಡ್ಕೋಬೋದು. ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ, ಕೆಳಗಡೆ ಎಲ್ಲ ಐತೆ ಅಲ್ಲಿ ಹುಡ್ಕೊಳ್ಳಿ. ಇದರಲ್ಲಿ ಏನಾದರೂ ನಿಮ್ಮೊಂದು ಹೆಸರು ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ KYCನ ಮಾಡಬೇಕು. ಅದರಲ್ಲಿ ಇರೋರಿಗಷ್ಟೇ ಇದು ಬರುತ್ತೆ. KYC ಆಧಾರ್ ಕಾರ್ಡ್ ಹಾಕಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. KYC ಆಲ್ರೆಡಿ ಡನ್ ಅಂತ ಬಂತು ಅಂತಂದರೆ ನಿಮ್ಗೆ ಅಮೌಂಟ್ ಬರುತ್ತೆ. ಬಂದಿಲ್ಲ ಅಂತಂದರೆ ನಿಮ್ಮೊಂದು ಮೊಬೈಲ್ ಮುಖಾಂತರ ಆಧಾರ್ ಕಾರ್ಡ್ ಹಾಕಿ ಮತ್ತು OTP ಹಾಕಿ. OTP ಎಂಟ್ರ್ ಮಾಡಿದ ನಂತರ ಆಧಾರ್ ಕಾರ್ಡ್ ನಂಬರ್ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಹಾಕಿ ಸಬ್ಮಿಟ್ ಕೊಟ್ಟರೆ KYC ಆಗುತ್ತೆ. ನೆಕ್ಸ್ಟ್ ಮಂತಿಂದ ಅಂದರೆ ಈ ಒಂದು ಮಂತಿಂದ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವರ್ಷಕ್ಕೆ 6,000 ರೂಪಾಯಿ. ಅಮೌಂಟ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ನೆಕ್ಸ್ಟ್ ಮಂತ್ ಅಂದರೆ ಜುಲೈನಲ್ಲಿ 15 ಒಳಗಡೆ 15ನೇ ತಾರೀಕು ಒಳಗಾಗಿ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ.